ನಾವ ಈ ವಿಡಿಯೋದಾಗ ಅಸೋಸಿಯೇಷನ್ ಅಂದ್ರೇನ, ಅಗ್ರಿಗೇಷನ್ ಅಂದ್ರೇನ, ಆಮೇಲೆ ಕಂಪೋಸಿಷನ್ ಅಂದ್ರೆ ಏನಂತ ಹೇಳಿ ನೋಡೋಣ. ಈ ಮೂರು ಟರ್ಮ್ನ ಬೇಸಿಕಲಿ ಎರಡು ಕ್ಲಾಸಸ್ ನಡವರ್ಕ ರಿಲೇಷನ್ ನ ರೀಪ್ರೆಸೆಂಟ್ ಮಾಡಕ ಯೂಸ್ ಮಾಡ್ತಾರ. ಅಸೋಸಿಯೇಷನ್ ಅಂದ್ರೆ ಜನರಿಕ್ ಟರ್ಮ್. ಇದೇನ್ ಇಂಡಿಕೇಟ್ ಮಾಡ್ತೈತಿ ಅಂತಂದ್ರ ಬೇಸಿಕಲಿ ಒಂದ್ ಕ್ಲಾಸ್ ಇನ್ನೊಂದು ಕ್ಲಾಸ್ ಜೊತೆ ಯಾವ ರೀತಿ ರಿಲೇಶನ್ಶಿಪ್ ಐತಿ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಸೊ ಟೋಟಲ್ 4 ಟೈಪ್ ಆಫ್ ರಿಲೇಷನ್ ಇರ್ತಾವ. ಒನ್ ಟು ಒನ್ ರಿಲೇಶನ್ಶಿಪ್ಗೆ ಎಕ್ಸಾಂಪಲ್ ಅಂತಂದ್ರೇನ, ಒಂದು ಪರ್ಸನ್ಗೆ ಒಂದ ಪಾಸ್ಪೋರ್ಟ್ ಇರ್ತೈತಿ. ಇದ ಒನ್ ಟು ಒನ್ ರಿಲೇಶನ್ಶಿಪ್ಗೆ ಎಕ್ಸಾಂಪಲ್. ಒನ್ ಟು ಮೆನಿಗೆ ಎಕ್ಸಾಂಪಲ್ ಅಂತಂದ್ರೇನ, ಒಬ್ಬ ಟೀಚರ್ ಮಲ್ಟಿಪಲ್ ಸ್ಟೂಡೆಂಟ್ಗೆ ಟೀಚ್ ಮಾಡ್ತಿರ್ತಾನ. ಇದ ಒನ್ ಟು ಮೆನಿಗೆ ಎಕ್ಸಾಂಪಲ್. ಮೆನಿ ಟು ಒನ್ ಅಂತಂದ್ರೇನ, ಮಲ್ಟಿಪಲ್ ಎಂಪ್ಲಾಯೀಸ್ ಒಂದು ಕಂಪ್ನಿ ಕೆಲಸ ಮಾಡ್ತಿರ್ತಾರ. ಇದ ಮೆನಿ ಟು ಒನ್ಗೆ ಎಕ್ಸಾಂಪಲ್. ಮೆನಿ ಟು ಮೆನಿಗೆ ಎಕ್ಸಾಂಪಲ್ ಅಂತಂದ್ರೇನ, ಒಬ್ಬ ಸ್ಟೂಡೆಂಟ್ ಬಹಳಷ್ಟು ಕೋರ್ಸಿಗೆ ಎನ್ರೋಲ್ ಆಗಿರ್ತಾನ. ಹಂಗ ಒಂದು ಕೋರ್ಸ್ದಾಗ ಬಹಳಷ್ಟು ಸ್ಟೂಡೆಂಟ್ ಇರ್ತಾರ. ಇದ ಮೆನಿ ಟು ಮೆನಿ ರಿಲೇಶನ್ಶಿಪ್ಗೆ ಎಕ್ಸಾಂಪಲ್. ಸೊ ಇಲ್ಲಿ ಅಸೋಸಿಯೇಷನ್ ಎಕ್ಸಾಂಪಲ್ ನೋಡೋಣ ನಾವ. ನಾ ಏನ್ ಬರ್ತೀನಿ ಇಲ್ಲಿ, ಟೀಚರ್ ಅಂತೇಳಿ ಒಂದು ಕ್ಲಾಸ್ ಐತಿ, ಸ್ಟೂಡೆಂಟ್ ಅಂತೇಳಿ ಒಂದು ಕ್ಲಾಸ್ ಐತಿ. ಅಸೋಸಿಯೇಷನ್ ಎಕ್ಸಾಂಪಲ್ ಅಂತೇಳಿ ಒಂದ ಕ್ಲಾಸ್ ಬರ್ಕೊಂತೀನಿ. ಇಲ್ಲಿ ಏನ್ ಮಾಡಾಕ್ತೀನಿ, ಟೀಚರ್ ದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ, ಸ್ಟೂಡೆಂಟ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಇಲ್ಲಿ ಏನ್ ಪ್ರಿಂಟ್ ಮಾಡಾಕತ್ತೀನಿ, ಟೀಚರ್ ಡಾಟ್ ಗೆಟ್ ನೇಮ್ ಟೀಚರ್ಸ್ ಪ್ಲಸ್ ಸ್ಟೂಡೆಂಟ್ ಡಾಟ್ ಗೆಟ್ ನೇಮ್ ಅಂತೇಳಿ ನಾನು ಪ್ರಿಂಟ್ ಮಾಡಾಕತ್ತೀನಿ. ಬೇಸಿಕಲಿ ಒಬ್ಬ ಟೀಚರ್ ಈ ಟೀಚರ್ ಯಾರಿಗೆ ಟೀಚ್ ಮಾಡಾಕ್ತಾನ ಅನ್ನೋದು ನಾನು ಇಲ್ಲೇ ಪ್ರಿಂಟ್ ಮಾಡಾಕತ್ತೀನಿ. ಸೊ ಮಿಸ್ಟರ್ ರಾಜ್ ಟೀಚರ್ಸ್ ಅರ್ಜುನ್ ಅಂತೇಳಿ, ಅರ್ಜುನ್ ಅನ್ನೋದು ಸ್ಟೂಡೆಂಟ್ ಹೆಸರ, ಮಿಸ್ಟರ್ ರಾಜ್ ಅನ್ನೋದು ಟೀಚರ್ ಹೆಸರ. ಸೊ ಇಲ್ಲಿ ನೋಡಿದ್ರೆ ನಾವ ಎರಡು ಕ್ಲಾಸಸ್ ಇಂಡಿಪೆಂಡೆಂಟ್ ಅದಾವ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಅಸೋಸಿಯೇಷನ್ ಅಂತ ಹೇಳಿ ಕರೀತಾರ. ಇದ ಲೂಸ್ ಕಪ್ಲಿಂಗ್ ಇದೆ. ಅಂತಂದ್ರ ಇಲ್ಲಿ ಏನು ಡಿಪೆಂಡೆನ್ಸ್ ಇಲ್ಲ, ಕ್ಲಾಸ್ ಒಳಗಡೆ ಏನು ಡಿಪೆಂಡೆನ್ಸ್ ಇಲ್ಲ. ಅಂದ್ರೆ ಸ್ಟೂಡೆಂಟ್ ಒಳಗಡೆ ಟೀಚರ್ ಮ್ಯಾಗ ಡಿಪೆಂಡೆನ್ಸ್ ಇಲ್ಲ, ಹಂಗ ಟೀಚರ್ ಒಳಗಡೆ ಸ್ಟೂಡೆಂಟ್ ಮ್ಯಾಗ ಡಿಪೆಂಡೆನ್ಸ್ ಇಲ್ಲ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಅಸೋಸಿಯೇಷನ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ನಮ್ದು ಅಗ್ರಿಗೇಷನ್. ಅಗ್ರಿಗೇಷನ್ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಹ್ಯಾಸ್ ಎ ರಿಲೇಶನ್ಶಿಪ್ ನ ಇಂಡಿಕೇಟ್ ಮಾಡ್ತೈತಿ. ಸೊ ಇದನ್ನ ನಾವ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ಸೊ ಇಲ್ಲಿ ಏನೈತಿ ಅಂದ್ರೆ ಡಿಪಾರ್ಟ್ಮೆಂಟ್ ಐತಿ. ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ಪ್ರೊಫೆಸರ್ ಇರ್ತಾರ, ಹೌದಾ. ಸೊ ಡಿಪಾರ್ಟ್ಮೆಂಟ್ ಒಳಗಡೆ ಏನೈತಿ ಅಂತಂದ್ರ ಪ್ರೊಫೆಸರ್ ಅನ್ನುವಂತ ಕ್ಲಾಸ್ ಡಿಪೆಂಡೆನ್ಸಿ ಅಂತಂದ್ರೆ ಏನ, ಪ್ರೊಫೆಸರ್ ಕ್ಲಾಸ್ ಅಂತ ರೆಫರೆನ್ಸ್ ನ ನಾವ್ ಇಲ್ಲಿ ಬರ್ದಿವ ಅಂತಂದ್ರೆ ಇದೇನಾತ ಹ್ಯಾಸ್ ಎ ರಿಲೇಶನ್ಶಿಪ್ ಆತ. ಡಿಪಾರ್ಟ್ಮೆಂಟ್ ಹ್ಯಾಸ್ ಎ ಪ್ರೊಫೆಸರ್ ಆಯ್ತಲ್ಲ, ಅದಕ್ಕೆ ಇದೇನಾತ ಹ್ಯಾಸ್ ಎ ರಿಲೇಶನ್ಶಿಪ್ ಅಂತ ಹೇಳಿ ಕರೀತಾರೆ. ಡಿಪಾರ್ಟ್ಮೆಂಟ್ ದಾಗ ಡಿಪಾರ್ಟ್ಮೆಂಟ್ ನೇಮ್ ಐತಿ, ಆಮೇಲೆ ಡಿಪಾರ್ಟ್ಮೆಂಟ್ ಹ್ಯಾಸ್ ಎ ಪ್ರೊಫೆಸರ್, ಅದಕ್ಕೆ ಪ್ರೊಫೆಸರ್ ರೆಫರೆನ್ಸ್ ವೇರಿಯಬಲ್ ಐತಿ ಇಲ್ಲಿ ಇದಕ್ಕೆ. ಸೊ ಆಮೇಲೆ ಇದ್ರದ ಗೆಟರ್ ಸೆಟರ್ಸ್ ಮೆಥಡ್ ಅದಾವ. ಸೊ ಪ್ರೊಫೆಸರ್ ದಾಗ ನೇಮ್ ಐತಿ, ಆಮೇಲೆ ಇದರದ ಗೆಟರ್ ಮೆಥಡ್ ಐತಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಅಗ್ರಿಗೇಷನ್ ಅಂತ ಹೇಳಿ ಕರೀತಾರ. ಇದ್ರದ್ದು ಎಕ್ಸಾಂಪಲ್ ನೋಡಿದ್ರೆ ನಾವ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಎರಡು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ. ಇಲ್ಲೇ ಪ್ರೊಫೆಸರ್ ಡಾಕ್ಟರ್ ಶರ್ಮಾ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕ್ತೀನಿ. ಆಮೇಲೆ ನಾ ಇಲ್ಲಿ ಕ್ರಿಯೇಟ್ ಮಾಡಿರುವಂತ ಪ್ರೊಫೆಸರ್ ಆಬ್ಜೆಕ್ಟ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಸೊ ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಡಾಕ್ಟರ್ ಶರ್ಮಾ ಬಿಲಾಂಗ್ಸ್ ಟು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಬಂತು. ಸೊ ಇಲ್ಲಿ ಇದೇನಾಕೈತಿ ಅಂದ್ರೆ ವೀಕ್ ರಿಲೇಶನ್ಶಿಪ್ ಇರ್ತದೆ. ಅಂತಂದ್ರೆ ಎರಡು ಪ್ರೊಫೆಸರ್ ಆಮೇಲೆ ಡಿಪಾರ್ಟ್ಮೆಂಟ್ ಟೈಟ್ಲಿ ಕಪಲ್ ಇಲ್ಲ ಇವ. ಸೊ ದೇ ಕ್ಯಾನ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಅದಕ್ಕೆ ಏನಂತ ಕರೀತಾರ ಅಂದ್ರೆ ವೀಕ್ ರಿಲೇಶನ್ಶಿಪ್ ಅಂತ ಹೇಳಿ ಕರೀತಾರ. ನಮ್ದ ನೆಕ್ಸ್ಟ್ ಕಂಪೋಸಿಷನ್. ಕಂಪೋಸಿಷನ್ ಅಂತಂದ್ರೆ ಏನ, ಕಂಪೋಸಿಷನ್ ಈಸ್ ಅ ಸ್ಟ್ರಾಂಗರ್ ಫಾರ್ಮ್ ಆಫ್ ಅಗ್ರಿಗೇಷನ್. ಇದು ಅಗ್ರಿಗೇಷನ್ ಆದ್ರೆ ಇದು ಸ್ಟ್ರಾಂಗ್ ಫಾರ್ಮ್ ಇರ್ತೈತಿ. ಅಂತಂದ್ರೆ ಒಂದ್ ಕ್ಲಾಸ್ ಇನ್ನೊಂದು ಕ್ಲಾಸ್ ಬಿಟ್ಟು ಎಕ್ಸಿಸ್ಟ್ ಆಗಂಗಿಲ್ಲ. ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಕಂಪೋಸಿಷನ್ ಅಂತ ಹೇಳಿ ಕರೀತಾರ. ಫಾರ್ ಎಕ್ಸಾಂಪಲ್, ಎ ಕಾರ್ ಹ್ಯಾಸ್ ಎ ಎಂಜಿನ್. ಕಾರ್ದಾಗ ಎಂಜಿನ್ ಇರ್ತೈತಿ, ಬಟ್ ಎಂಜಿನ್ ಕ್ಯಾನ್ ನಾಟ್ ಎಕ್ಸಿಸ್ಟ್ ವಿತೌಟ್ ಅ ಕಾರ್. ಬರೀ ಎಂಜಿನ್ ಅಟ್ಟ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಕೈತೇನೆ ಇಲ್ಲ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಕಂಪೋಸಿಷನ್ ಅಂತ ಹೇಳಿ ಕರೀತಾರ. ಇದು ನಾವ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಮ್ದ ಎಂಜಿನ್ ಅಂತ ಹೇಳಿ ಕ್ಲಾಸ್ ಐತಿ. ಎಂಜಿನ್ ಕ್ಲಾಸ್ದಾಗ ಟೈಪ್ ಐತಿ, ಆಮೇಲೆ ಅದರದ ಗೆಟರ್ ಸೆಟರ್ ಮೆಥಡ್ ಅದಾವ. ಕಾರ್ ಕ್ಲಾಸ್ದಾಗ ಬೇಸಿಕಲಿ ಮಾಡೆಲ್ ಐತಿ, ಆಮೇಲೆ ಎಂಜಿನ್ ಐತಿ. ಸೊ ಇಲ್ಲಿ ನೀವು ಕಾರ್ ಕನ್ಸ್ಟ್ರಕ್ಟರ್ ದಾಗ ನೋಡಿದ್ರ ಮಾಡೆಲ್ ತೊಗೊಳಕತ್ತೀವಿ, ಆಮೇಲೆ ಎಂಜಿನ್ ಟೈಪ್ ಆಸ್ ಎ ಪ್ಯಾರಾಮೀಟರ್ ತೊಗೊಳಾಕೈತಿ. ಸೊ ಇಲ್ಲಿ ನಾವು ಯಾವ ಟೈಪ್ ಆಫ್ ಎಂಜಿನ್ ಕೊಡಾಕ್ತಿವಲ್ಲ ಅದನ್ನ ನಾವ್ ಏನ್ ಮಾಡಾಕತ್ತೀವಿ, ಇಲ್ಲಿ ಎಂಜಿನ್ ಕ್ಲಾಸ್ ಅದ ಕನ್ಸ್ಟ್ರಕ್ಟರ್ ದಾಗ ಕಳ್ಸಾಕತ್ತೀವ. ಸೊ ಇಲ್ಲಿ ನ್ಯೂದಾಗ ಏನ್ ಮಾಡಾಕತ್ತೀವಿ, ನಾವು ಇಲ್ಲಿ ಏನ್ ಎಂಜಿನ್ ಟೈಪ್ ಕಳ್ಸಾಕ್ತಿಲ್ಲ ಅದನ್ನ ಕಳ್ಸಾಕತ್ತೀವಿ ಆಸ್ ಎ ಪ್ಯಾರಾಮೀಟರ್ ಆಗಿ. ಸೊ ಇಲ್ಲೇನ ಹೊಸ ಆಬ್ಜೆಕ್ಟ್ ಬರ್ತೈತಲ್ಲ ಅದನ್ನ ದಿಸ್ ಡಾಟ್ ಎಂಜಿನ್ ಅಂತಂದ್ರೆ ಕಾರಿಗೆ ನಾವು ಇಲ್ಲೇ ಅಸೈನ್ ಮಾಡಾಕ್ತಿವಿ. ಕಾರ್ದಾಗಿರುವ ದಿಸ್ ಡಾಟ್ ಎಂಜಿನ್ಗೆ ಇದನ್ನ ಅಸೈನ್ ಮಾಡಾಕತ್ತೀವ.
ಸೊ ಇಲ್ಲಿ ನಾವು ಎಂಜಿನ್ ವಿತೌಟ್ ಕಾರ್ ಎಕ್ಸಿಸ್ಟ್ ಆಗಕ್ ಸಾಧ್ಯ ಇಲ್ಲ, ಅದಕ್ಕೆ ಇದಕ್ಕೆ ಏನಂತ ಕರಿತಾರ ಅಂದ್ರೆ ಕಂಪೋಸಿಷನ್ ಅಂತ ಹೇಳಿ ಕರಿತಾರೆ. ಅಂದ್ರೆ ಟೈಟ್ ಕಪ್ಲಿಂಗ್ ಇರ್ತೈತಿ ಇಲ್ಲ. ಸೊ ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಇಲ್ಲಿ ನಾನು ಕಾರ್ ಅಂತ ಹೇಳಿ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ ಐತಿ ಅಂತ ಹೇಳಿ. ಸೊ ಇಲ್ಲೇ ಎಲೆಕ್ಟ್ರಿಕ್ ಅಂತ ಹೇಳಿ ಎಲೆಕ್ಟ್ರಿಕ್ ಆಮೇಲೆ ಟೆಸ್ಲಾ ಆಸ್ ಎ ಪ್ಯಾರಾಮೀಟರ್ ಕಳಿಸಿದ್ಮೇಲೆ ಏನಾಕೈತಿ ಅಂತಂದ್ರೆ ಈ ಕನ್ಸ್ಟ್ರಕ್ಟರ್ ಕಾಲ್ ಆಗ್ತೈತಿ. ಇಲ್ಲಿ ಎಂಜಿನ್ ಟೈಪ್ ಎಲೆಕ್ಟ್ರಿಕ್ ಅಂತ ಹೇಳಿ ಹಾಕೈತಿ. ಎಲೆಕ್ಟ್ರಿಕ್ ಟೈಪ್ ಎಂಜಿನ್ ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ ಟೆಸ್ಲಾಗ. ಸೊ ಇಲ್ಲಿ ನಮ್ಗೆ ಏನಂತ ಹೇಳಿ ಬರ್ತೈತಿ ಅಂದ್ರೆ ಔಟ್ಪುಟ್ ಕಾರ್ ಡಾಟ್ ಡಿಸ್ಪ್ಲೇ ಅಂತ ಹೇಳಿ ಕರೆದಾಗ ಕಾರ್ದಾಗಿರುವಂತ ಡಿಸ್ಪ್ಲೇ ಮೆಥಡ್ ಕಾಲ್ ಆಕೈತಿ. ಮಾಡೆಲ್ ಅಂತಂದ್ರೆ ಮಾಡೆಲ್ ಹ್ಯಾಸ್ ಎ ಅಂದ್ರೆ ಎಂಜಿನ್ ಟೈಪ್. ಮಾಡೆಲ್ ಅಂತಂದ್ರೆ ನಮ್ದು ಟೆಸ್ಲಾ ಐತಿ. ಮಾಡೆಲ್ ಹ್ಯಾಸ್ ಎ ಎಂಜಿನ್ ಟೈಪ್ ಎಲೆಕ್ಟ್ರಿಕ್ ಎಂಜಿನ್ ಅಂತ ಹೇಳಿ ಬಂತ. ಎಂಜಿನ್ ಟೈಪ್ ದಾಗ ನಮ್ದು ಎಲೆಕ್ಟ್ರಿಕ್ ಅಂತ ಹೇಳಿ ಬಂತ, ಎಂಜಿನ್ ಅಂತ ಹೇಳಿ ಬಂತ. ಸೊ ಇಷ್ಟಿದು ನಮ್ದು ಅಗ್ರಿಗೇಷನ್, ಅಸೋಸಿಯೇಷನ್ ಆಮೇಲೆ ಕಂಪೋಸಿಷನ್ ಬಗ್ಗೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ. ಹೊಸದೇನಾರು ನಾವು ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವು ನೆಕ್ಸ್ಟ್ ವಿಡಿಯೋದಾಗ ಅರೇಸ್ ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.